ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಅಧಿಕಾರಿಗಳು ಕೇವಲ ಪರಿಹಾರ ವಿತರಣೆಗಷ್ಟೇ ಸೀಮಿತವಾಗದೆ ಸಂತ್ರಸ್ತರೊಂದಿಗೆ ನಿಂತು ಅವರಿಗೆ ಆತ್ಮವಿಶ್ವಾಸ ತುಂಬುವ ಕೆಲಸ ಮಾಡಬೇಕು ಎಂದು ವಿಧಾನಸಭಾಧ್ಯಕ್ಷ ಹಾಗೂ ಸಚಿವ ಯುಟಿ ಖಾದರ್ ಹೇಳಿದರು. ಅವರು ಬಂಟ್ವಾಳ ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ಪ್ರಕೃತಿ ವಿಕೋಪ ವಿಚಾರಕ್ಕೆ ಸಂಬಂಧಿಸಿದಂತೆ ನಡೆದ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದರು. ದೂರ ಹಾಕುದಲ್ಲ. ಇಡೀ ನಮ್ಮ ಬೇರೆ ಬೇರೆ ಇಲಾಖೆಯವರು ನಾವೆಲ್ಲ ಒಗ್ಗಟ್ಟಾಗಿದ್ದುಕೊಂಡು ಉತ್ತಮ ಕೆಲಸ ಮಾಡಿ ನಾವು ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಕೆಲಸ ಮಾಡಬೇಕು. ನೀವು ಎಂಪ್ಲಾಯ್, ನೀವು ಗವರ್ಮೆಂಟ್ ಪೋಸ್ಟ್ ಏನು ಅಧಿಕಾರಿಗಳಿದ್ದೀರಾ, ಯುವರ್ ಫೇಸ್ ಆಫ್ ದಿ ಗವರ್ಮೆಂಟ್. ನೀವು ಸರ್ಕಾರದ ಮುಖವಾಗಿದ್ದೀರಿ ಜನರ ಮಧ್ಯದಲ್ಲಿ. ನೀವು ಸಮರ್ಪಕ ಕೆಲಸ ಮಾಡಿದ್ರೆ ಸರ್ಕಾರ ಉತ್ತಮವಾದ ಹೆಸರು ಬರ್ತದೆ. ಸರ್ಕಾರ ಬೇಕಾದಷ್ಟು ದುಡ್ಡು, ಬೇಕಾದಷ್ಟು ಯೋಜನೆ ನಿಮಗೆ ಸಂಪೂರ್ಣವಾದ ಸಹಕಾರ ಕೊಟ್ಟು ನೀವಲ್ಲಿ ಸರಿಯಾಗಿ ಕೆಲಸ ಮಾಡದಿದ್ರೆ ಜನ ನಿಮ್ಗೆ ಯಾರು ಕೂಡ ಬೈಯುವುದಿಲ್ಲ. ಬೈಯುವುದು ಯಾರಿಗೆ? ಜನಪ್ರತಿನಿಧಿಗಳಿಗೆ, ಸರ್ಕಾರಕ್ಕೆ, ಮಂತ್ರಿ ಬೈಲಿಕ್ಕೆ ಪ್ರಚಾರ ಮಾಡ್ತಾರೆ, ವಿಷಯ ಗೊತ್ತಿರುವುದಿಲ್ಲ. ಸೊ ಗವರ್ಮೆಂಟ್ ಎಲ್ಲಿಯೂ ಕೂಡ ಯಾವುದೇ ಕೊರತೆಯನ್ನು ಅನುದಾನ ಇರಲಿ, ಯಾವುದೇ ಒಂದು ವಿಚಾರದಲ್ಲಿ ಎಲ್ಲಿಯೂ ಕೂಡ ಏನು ಕೂಡ ಕೊರತೆ ಮಾಡುವುದಿಲ್ಲ. ಯಾಕೆ? ಜನರಿಗೆ ತೊಂದರೆ ಆಗಬಾರ್ದು ಅಂತೇಳಿ. ಸೊ ಇದ್ದದನ್ನು ಸಮರ್ಪಕ ಜನರಿಗೆ ಮುಟ್ಟಿಸಬೇಕು. ನೀವು ಆಕ್ಟಿವ್ ಮಾತ್ರ ಅಲ್ಲ, ನೀವು ಪ್ರೊಆಕ್ಟಿವ್ ಆಗಬೇಕು. ಇದರಲ್ಲಿ ನಾನು ಅದಕ್ಕೆ ಹೇಳಿದ್ದೇನೆ, ನೀವು ಬರೀ ಬುದ್ಧಿವಂತಿಕೆ ಜನಸಾಮಾನ್ಯರಿಗೆ ನೀವು ಕೆಲಸ ಮಾಡುವಾಗ ನೀವೇನಾದರೂ ಕಾಂಪನ್ಸೇಷನ್ ಮತ್ತು ಅದರ ಒಂದು ವ್ಯಾಲ್ಯೂಯೇಷನ್ ನೀವು ಅದನ್ನು ಮಾಡುವಾಗ ಮನೆ ಬಿದ್ದಂಥ ಭಾಗಶಃ ಮನೆ ಇರಲಿ, ಸಂಪೂರ್ಣ ಮನೆ ಇರಲಿ, ನೀವು ಒಂದು ಭಾಗದ ನೀವು ಹೋಗಿ ಅಲ್ಲಿ ಹೋಗಿ ಎಸ್ಟಿಮೇಟ್ ಮಾಡುವಾಗ ಈ ಬುದ್ಧಿವಂತಿಕೆ ಮಾತ್ರ ಅಲ್ಲ, ನಿಮ್ಮ ಹೃದಯವಂತಿಕೆ ಕೂಡ ಬೇಕು. ಇದರಲ್ಲಿ ಎಷ್ಟು ಅವ್ರಿಗೆ ಮ್ಯಾಕ್ಸಿಮಮ್ ಉಪಕಾರ ಮಾಡಲಿಕ್ಕೆ ಸಾಧ್ಯವಾಗ್ತದ ಅಷ್ಟು ಉಪಕಾರ ಮಾಡುವಂಥ ವ್ಯವಸ್ಥೆ ತಾವು ಇವತ್ತು ಮಾಡಬೇಕಾಗ್ತದೆ. ಮತ್ತೆ ಎಲ್ಲಿ ಯಾವ್ಯಾವ ಕೆಲಸ ಆಗಬೇಕು ಅದು ನಾವೆಲ್ಲ ಬರಬೇಕು, ಕೂತ್ಕೊಳ್ಬೇಕು, ಮತ್ತು ಕೇಳಬೇಕು, ಮತ್ತೆ ಅವರಿಗೆ ಆ ಕೆಲಸ ಆಗ್ಬೇಕಂತ ಅಂತಲ್ಲ. ಅದಕ್ಕೆ ಅಧಿಕಾರಿಗಳು ಬುದ್ಧಿವಂತಿಕೆ ಮತ್ತು ಹೃದಯವಂತಿಕೆ ಜೊತೆಯಲ್ಲಿ ಸ್ವಲ್ಪ ಪ್ರಜ್ಞಾವಂತರು ಕೂಡ ಆಗಬೇಕು. ಯಾವ ಏನೇನು ಕೆಲಸ ಮಾಡಬೇಕಾದ್ರೆ ಪ್ರಜ್ಞೆ ಇರಬೇಕು, ಅದು ಸ್ವಲ್ಪ ಮಟ್ಟಿಗೆ.